ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬಿಸಿಲಿನಿಂದ ಸಂರಕ್ಷಣೆ. ಈಗ ಹೇಳಿ ಕೇಳಿ ಮೇ ತಿಂಗಳು ಬಿಸಿಲು ವಿಪರೀತ ಇರುತ್ತದೆ. ಈ ವರ್ಷವಂತೂ ಬಿಸಿಲಿನ ತಾಪ ಅಧಿಕವಾಗಿದೆ. ಬೇಸಿಗೆ ಬಿಸಿಲಿಗೆ ತಂಪಾಗಿರುವುದು ಹೇಗೆ ಅನ್ನೋದೇ ಎಲ್ಲರ ಸಮಸ್ಯೆ. ಮನೆಯ ಒಳಗೆ ಒಂಥರ ಧಗೆಯಾದರೆ ಮನೆಯ ಹೊರಗೆ ಇನ್ನೊಂದು ರೀತಿ. ಹೀಗಿರುವಾಗ ಬಿಸಿಲಿನಿಂದ ಸಂರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ದೇಹದ ಉಷ್ಣಾಂಶ ಏರಿದಂತೆ ನೀರಿನ ಅವಶ್ಯಕತೆ ಹೆಚ್ಚಾಗುತ್ತದೆ. ವಿಪರೀತ ಬಿಸಿಲು ಇರುವುದರಿಂದ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿಟ್ಟುಕೊಳ್ಳಿ. ಅದಕ್ಕಾಗಿ ಹೆಚ್ಚು ಹೆಚ್ಚು ನೀರು. ಇದರ ಜೊತೆಗೆ ನೀರಿನ ಅಂಶ ಹೆಚ್ಚಿರುವ ಹಣ್ಣು ತರಕಾರಿಗಳನ್ನು ಬಳಸಿ. ಹಸಿ ತರಕಾರಿಗಳು ಸೌತೆಕಾಯಿ, ಟೊಮೆಟೊ, ಹಣ್ಣುಗಳಾದ ಕಲ್ಲಂಗಡಿ, ಕಿತ್ತಳೆ ಬಳಕೆ ಹೆಚ್ಚು ಸೂಕ್ತ. ಮಜ್ಜಿಗೆ, ಎಳನೀರು, ಹಣ್ಣಿನ ರಸವನ್ನು ಹೆಚ್ಚಾಗಿ ಸೇವಿಸಿ. ವಾತಾವರಣಕ್ಕೆ ಹೊಂದುವಂತ ನಮ್ಮ ಆಹಾರ ಪದ್ಧತಿ, ಧರಿಸುವ ಉಡುಪು ಇರಬೇಕು. ಸಾಧ್ಯವಾದಷ್ಟು ಹತ್ತಿ ಬಟ್ಟೆಯನ್ನು ಧರಿಸಿ. ತೀರಾ ಬಿಸಿಲಿಗೆ ಹೋಗುವಾಗ ತುಂಬು ತೋಳಿನ ಹತ್ತಿ ಬಟ್ಟೆಯ ಉಡುಪನ್ನು ಧರಿಸಿ. ಗಾಳಿಯಾಡುವ ಪಾದರಕ್ಷೆಗಳನ್ನು ಧರಿಸಿ. ಮನೆಯಿಂದ ಹೊರಗೆ ಹೋಗುವಾಗ ತಂಪು ಕನ್ನಡಕ, ಛತ್ರಿ, ಟವೆಲ್ ಹಾಗೂ ನೀರಿನ ಬಾಟಲ್ ನಿಮ್ಮೊಂದಿಗಿರಲಿ. ಇದು ಬೇಸಿಗೆಯ ಅನಿವಾರ್ಯ ಜೊತೆಗಾರರು. ಸುಡು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಛತ್ರಿ ಬೇಕೇ ಬೇಕು. ಇನ್ನು ದಾಹ ತಣಿಸಲು ನೀರಿಗಿಂತ ಬೇರೆ ಅಮೃತವಿಲ್ಲ. ಟೀ, ಕಾಫಿ ಹೆಚ್ಚು ಸಕ್ಕರೆ ಅಂಶವನ್ನು ಹೊಂದಿರುವ ಕಾರ್ಬೋನೇಟೆಡ್ ಪಾನೀಯ ಹಾಗೂ ಮದ್ಯಪಾನದಿಂದ ದೂರವಿರಿ. ಈ ಋತುವಿನಲ್ಲಿ ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ. ಸುಮ್ಮನೆ ಬಿಸಿಲಿಗೆ ಹೊರಗಡೆ ಹೋಗುವುದನ್ನು ತಪ್ಪಿಸಿ. ಬಿಸಿಲಿನಲ್ಲಿ ಹೊರಗಡೆ ಕೆಲಸ ಮಾಡುವವರು ಆದಷ್ಟು ಬೆಳಗ್ಗೆ 11 ಗಂಟೆಯ ಒಳಗೆ ಮತ್ತು ಸಂಜೆ 4 ಗಂಟೆಯ ನಂತರ ಕೆಲಸ ಮಾಡುವುದು ಉತ್ತಮ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳಿಂದ ವಿಶ್ರಾಂತಿಯನ್ನು ಪಡೆಯಿರಿ. ರೇಡಿಯೋ, ದೂರದರ್ಶನ ಹಾಗೂ ದಿನಪತ್ರಿಕೆಗಳಲ್ಲಿ ಬಿಸಿಯಾದ ಗಾಳಿ, ಶಾಖ ತರಂಗದ ಬಗ್ಗೆ ನೀಡುವ ಮಾಹಿತಿಗಳ ಅನುಸಾರವಾಗಿ ನಿಮ್ಮ ದೈನಂದಿನ ಕೆಲಸಗಳನ್ನು ಯೋಜಿಸಿಕೊಳ್ಳಿ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬಿಸಿಲಿನ ಧಗೆಯಿಂದ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿ ಹಾಗೂ ಆರೋಗ್ಯವಾಗಿರಿ ಎಂಬುದೇ ನಮ್ಮ ಆಶಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನಿಸಿದೆ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.